ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದಿರ್ತಕ್ಕಂತಹ 8ನೇ ತರಗತಿಯ ಒಂದು ಸೋಷಿಯಲ್ ಪೇಪರ್ ಏನಿದೆ, ಆ ಸೋಷಿಯಲ್ ಪೇಪರ್ನ ಇಂಗ್ಲೀಷ್ ಮೀಡಿಯಮ್ ಇದಕ್ಕೆ 21 28 ತನಕ ಕ್ವಶನ್ ಆನ್ಸರ್ಸನ್ನು ಇಲ್ಲಿ ಸಾಲ್ವ್ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ನೋಡಿ, ಭಾಳಷ್ಟು ಜನ ಸ್ಟೂಡೆಂಟ್ಸು ಸರ್ ಕಳಿಸಿ ಸರ್ ಅಂದಿದ್ರು, ಸೊ ಅದಕ್ಕೆ ಕಳಿಸ್ತಾ ಇದ್ದೀನಿ. ಸೊ ಈ ಒಂದು ಇದನ್ನು ನೋಡಿ ನೀವು ಬರೆದಿರ್ತಕ್ಕಂಥ ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡ್ಕೊಳ್ರಿ. ಸೊ 21 ಕ್ವಶನನ್ನು ನೋಡ್ತಾ ಹೋಗೋಣ. ಹೌ ಡಿಡ್ ದ ಬ್ಯಾಟಲ್ ಆಫ್ ಕಳಿಂಗ ಚೇಂಜಸ್ ಅಶೋಕಾಸ್ ಮೈಂಡ್ ಫ್ರಮ್ ವಾರ್ ಟು ಪೀಸ್ ಅಂತೇಳಿ. ಸೊ ಆ ಒಂದು ಬ್ಯಾಟಲ್ ಆಫ್ ಕಳಿಂಗದಲ್ಲಿ ಏನೇನಾಯಿತು, ಎಷ್ಟು ಜನ ಸತ್ರು, ಸುಮಾರು 1,00,000 ಜನ ಸತ್ತೋದ್ರು. ಸೊ 1,00,000 ಜನ ಪೀಪಲ್ ವರ್ ಕಿಲ್ಡ್, 1.5 lakhs ಆಫ್ ಪೀಪಲ್ ವರ್ ಮೇಡ್ ಪ್ರಿಸನರ್ಸ್ ಆಫ್ ದ ವಾರ್. ಸೊ ಇದೆಲ್ಲ ನೋಡ್ಬಿಟ್ಟು ಅವನಿಗೆ ಆ ವಾರೇ ಬೇಡ ಅನ್ನಿಸ್ತದೆ. ಸೊ ಹಾಗಾಗಿ ಅವನು ಡಿಸಿಷನನ್ನು ಅಲ್ಲಿ ತಗೊತಾನೆ. ಸೊ ದಿಸ್ ಇಸ್ ದ ಡಿಸಿಷನ್ ದಟ್ ವಿ ವಾಸ್ ಟೇಕನ್. ನೆಕ್ಸ್ಟ್, ಮೆನ್ಷನ್ ದ ಅಚೀವ್ಮೆಂಟ್ಸ್ ಆಫ್ ದ ಕನಿಷ್ಕ. So the achievements of the Kanishka are like this. Kanishka shown the expansion of the empire, patronage of the Buddhism, which earned him the sobriquet of the second Ashoka. Second Ashoka ಅಂತಕ್ಕಂಥ ಒಂದು ಬಿರುದು ಕೂಡ ಬಂತು ಇವನಿಗೆ, ಕನಿಷ್ಕಾಗೆ. ಅಂದರೆ ಅಷ್ಟು ಅಚೀವ್ಮೆಂಟ್ಸನ್ನು ಅವನು ಮಾಡಿದ ಅಂತೇಳಿ. ಸೊ ಇದನ್ನು ನೀವು ಬರೆದಿದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಒಂದು 2 ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರೆದಿದ್ರೆ 2 ಮಾರ್ಕ್ಸ್ ನಿಮಗೆ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ಅಬೌಟ್ ಮೇಜರ್ ಪೊಯಟ್ಸ್ ಆ್ಯಂಡ್ ದೇರ್ ವರ್ಕ್ಸ್ ಡ್ಯೂರಿಂಗ್ ದ ಪೀರಿಯಡ್ಸ್ ಆಫ್ ರಾಷ್ಟ್ರಕೂಟಸ್. ರಾಷ್ಟ್ರಕೂಟರ ಟೈಮಲ್ಲಿ ಹೂ ಆರ್ ದ ಪೊಯಟ್ಸ್ ಆರ್ ದೇರ್. You see here Sri Vijaya was the poet who was famous for its poetry of Kannada writings. Adikavi Pampa idda, alli Panna idda. So these are the famous poets in the time of Rashtrakutas. So next question, R option is there. List out the important temples built during the period of Chalukyas of Kalyana. ಸೊ ಚಾಲುಕ್ಯಸ್ ಆಫ್ ಕಲ್ಯಾಣರ ಟೈಮಲ್ಲಿ ಯಾವ ಟೆಂಪಲ್ಸನ್ನು ಬಿಲ್ಡ್ ಮಾಡಿದ್ರು ನೋಡ್ರಿ. ಸೊ ದ ಮೋಸ್ಟ್ ನೋಟಬಲ್ ಆಫ್ ದ ಮೆನಿ ಬಿಲ್ಡಿಂಗ್ಸ್ ಡೇಟಿಂಗ್ ಫ್ರಮ್ ದಿಸ್ ಪೀರಿಯಡ್ ಆರ್ ದ ಮಹಾದೇವ ಟೆಂಪಲ್, ಕಾಶಿ ವಿಶ್ವೇಶ್ವರ ಟೆಂಪಲ್, ಆ್ಯಂಡ್ ಆಲ್ಸೋ ಮಲ್ಲಿಕಾರ್ಜುನ ಟೆಂಪಲ್ ಕುರುವತ್ತಿ, ಆ್ಯಂಡ್ ಆಲ್ಸೋ ಕಲ್ಲೇಶ್ವರ ಟೆಂಪಲ್ ಅಟ್ ದಾವಣಗೆರೆ ಡಿಸ್ಟಿಕ್ Bagli. So these are the most important temples that was built by the Chalukyas of Kalyana. So next, the Cholas had good village administration system. How ಅಂತ ಕೇಳಿದ್ದಾರೆ. ಸೊ ರೈಟ್, ಸೊ ದ ಚೋಳಾಸ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು ನೋಡೋಣ. ಈಚ್ ಟೌನ್ ಆ್ಯಂಡ್ ವಿಲೇಜ್ ಹ್ಯಾಸ್ ಇಟ್ಸ್ ಅಸೆಂಬ್ಲಿ. ನೋಡ್ರಿ, ಪ್ರತಿ ಟೌನ್ಗೆ ಮತ್ತು ವಿಲೇಜ್ಗೆ ಅಸೆಂಬ್ಲಿ ಇರ್ತಾಯಿತ್ತು. ದೆರ್ ವರ್ 2 ಅಸೆಂಬ್ಲೀಸ್ ನೋನ್ ಆ್ಯಸ್ ಊರ್ ಆ್ಯಂಡ್ ಸಭಾ. 2 ಅಸೆಂಬ್ಲೀಸ್ ಮಾಡ್ತಾಯಿದ್ರು. ದ ಟೌನ್ ಆ್ಯಂಡ್ ವಿಲೇಜಸ್ ಆರ್ ಫಂಕ್ಷನ್ಡ್ ವಿತ್ ದ ಹೆಲ್ಪ್ ಆಫ್ ಕಮಿಟೀಸ್ ಫಾರ್ಮ್ಡ್ ನೋನ್ ಆಸ್ ದ ವರಿಮಾಸ್. ದಿಸ್ ಈಸ್ ದ ಚೋಳಾಸ್ ಹ್ಯಾಡ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್. And write about the architecture of the Hoysalas with examples. So large and small temples are built ಮಾಡಿದ್ರು ಅವರು during this era, remains as the examples of Hoysala architectural style, including ಯಾವ್ಯಾವುದು Channakeshwar temple at Belur, Hoysaleshwara temple at Halebeedu, and the Keshava temple at Somanathpura. These are the examples of the Hoysala's architecture, which gives the large and small temples in the period of Hoysalas. Next, going to the next question, how Grama Sabha is considered as the pillar of the rural local self-government. The Grama Sabha is the fulcrum of the Panchayat Raj and village development. People use forum of the Grama Sabha, discuss the local governance and development in the making need-based plans for the village. This is the Grama Sabha, why it is the pillar of that one. So next, list out the functions of Zilla Panchayat. Zilla Panchayat entrusted with the execution of the development schemes ಅನ್ನು ಡೆವಲಪ್ ಮಾಡ್ತಾರೆ. ಪ್ರೊವೈಡಿಂಗ್ ಸಿವಿಕ್ ಫಂಕ್ಷನ್ಸ್ ಅನ್ನು ಕೊಡ್ತಾರೆ ಇನ್ ರೂರಲ್ ಏರಿಯಾಸ್, ಆ್ಯಂಡ್ ಆಲ್ಸೋ ಲುಕಿಂಗ್ ಆಫ್ಟರ್ ದ ಡ್ಯೂಟೀಸ್ ಆಫ್ ದ ಗವರ್ನಮೆಂಟ್ ಡೆಲಿಗೇಟೆಡ್ ಇನ್ ದ ರೆಸ್ಪೆಕ್ಟ್ ಆಫ್ ದ ಸರ್ಟೈನ್ ಡಿಪಾರ್ಟ್ಮೆಂಟ್ಸ್ ಆಸ್ ಪರ್ ಶೆಡ್ಯೂಲ್. ಸೊ ಅದನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಿಸ್ ಇಸ್ ದ ಫಂಕ್ಷನ್ ಆಫ್ ದ ಜಿಲ್ಲಾ ಪಂಚಾಯತ್. So next, mention the measures to control air pollution. So you see, how can we control the air pollution? So the measures are like this. Reduce the number of trips you take in your car, and also reduce the eliminating fireplace and wood stove use. Avoid burning leaves, trash and other materials. Avoid using gas powdered lawn and garden equipments. These are the options. That is the measures we have to take to control the air pollution.
Next, match the following for four major parts of the ocean floor given in the picture below: the continental shelf, continental slope, the deep sea plain, the ocean trench. So this is also in the last model paper. Last model paper solve ಮಾಡಿದಾಗ ಈ question ಕೂಡ ಇತ್ತದು. So now we see how can we arrange this one. So this one, top is the continental shelf, and the next continental slope, and next continental rise, and last one is the abyssal plain. So these are the if we see the four major parts of the ocean floor. So next question, 26th question, mention the contributions of the scientists of the Gupta's period. So Gupta's period ಅಲ್ಲಿ ಯಾವ scientists ಇದ್ರು ಅಂತ ನೋಡೋಣ. So here the scientists of the Gupta period realized that the solar system and the seven planets solar system ಅನ್ನು ಫೈಂಡ್ ಔಟ್ ಮಾಡಿದವರು ಅವಾಗಿನ ಇದರಲ್ಲೇ. ಆರ್ಯಭಟ ವಾಸ್ ಒನ್ ಆಫ್ ದ ಗುಪ್ತಾಸ್ ಎಂಪೈರ್ ಅಲ್ಲಿ ಇದ್ದಂಥವನು. ಸೊ ದೀಸ್ ಆರ್ ದ scientists which are contribution of the Gupta's period. Explain the administration system of Vardhanas. So you see how can Vardhanas have the administrative system. So this was the administrative system of the Vardhanas. So ಇದು ಭಾಳಷ್ಟಿದೆ, ಅದರ ನಾನು ಶಾರ್ಟ್ ಮಾಡಿ ಇಷ್ಟನ್ನು ಮಾತ್ರ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಯಾವ್ಯಾವ ಟೈಪಲ್ಲಿ ವಿಲೇಜ್ ಯಾವ ಥರ ಇತ್ತು, ಡಿಸ್ಟಿಕ್ ಯಾವ ಥರ ಇತ್ತು, ಏನೇನು ರೆಫರ್ ಮಾಡ್ತಾಯಿದ್ರು, ಯಾರ್ಯಾರು ಇದ್ದರು ಅಂತಕ್ಕಂಥದ್ದನ್ನು ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತದೆ. ಸೊ ನೆಕ್ಸ್ಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ದ ಪುಲಿಕೇಶಿ ಟು. ಪುಲಿಕೇಶಿ ಟು ಏನು ಅಚೀವ್ ಮಾಡ್ದ ಅದನ್ನು ಇಲ್ಲಿ ತೋರಿಸಿ ಅಂತ ಕೇಳಿದ್ದಾರೆ. ಸೊ ಪುಲಿಕೇಶಿ ನೋಟಬಲ್ ಮಿಲಿಟರಿ ಅಚೀವ್ಮೆಂಟ್ ಆಗಿತ್ತು ಪುಲಕಿಸ್ತಾನಲ್ಲಿದ್ದ. ಆ್ಯಂಡ್ ಆಲ್ಸೋ ಈಸ್ ವಿಕ್ಟರಿ ಓವರ್ ಪವರ್ಫುಲ್ ನಾರ್ದರ್ನ್ ಎಂಪರ್ ಹರ್ಷವರ್ಧನನ ಮೇಲೆ ಗೆದ್ದ ಮೇಲೆ ಪುಲಿಕೇಶಿಯ ಒಂದು ಇದು ಚೇಂಜ್ ಆಗೋಯಿತು. ಈ ವಾಸ್ ಕಾನ್ಕ್ವೈರ್ಡ್ ದ ಚಾಲುಕ್ಯ ಕಿಂಗ್ಡಮ್ and attested by the Chinese pilgrims Anko. And in the east, Pulikeshi subjugted the rulers of Dakshina Kosala and Kalinga. ಇಡೀ ಅರ್ಧ ಭಾರತವನ್ನೇ ಅವನು ಆಳ್ವಿಕೆಯನ್ನು ನಡೆಸ್ತಾ ಇದ್ದಂಥವನು ಆಗಿದ್ದ. So next question, several dynasties of the South India was emphasized the construction of the lakes justify. ಲೇಕ್ಸ್ ಯಾಕೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ರೀಸನ್ ಇದೆ. ಲೇಕ್ಸಿಂದ ಏನೇನು ಯೂಸ್ ಆಗ್ತದೆ, ಅದರಿಂದ ನಮ್ಗೆ ಯಾವ ಥರ ಒಂದು ಯೂಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಎಕ್ಸಾಂಪಲ್ ಆಫ್ ದ ಲೇಕ್. ನೆಕ್ಸ್ಟ್ ಕ್ವಶನ್, ಡ್ರಾ ಅನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ದ ಫಾಲೋಯಿಂಗ್ ಪ್ಲೇಸಸ್. ನೋಡಿರಿ, ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾನ ಡ್ರಾ ಮಾಡಬೇಕು, ಅಲ್ಲಿ ನೀವು ಅದನ್ನು ಮಾರ್ಕ್ ಮಾಡಬೇಕು. ಸೊ ಯು ಸಿ ಇಯರ್ ದೇ ಗಿವ್ಸ್ ಸಂಚಿ, ಉಜ್ಜಯಿನಿ, ತಾನೇಶ್ವರ. So they give Sanchi, Ujjaini, Taneshwara. We have to mark that one on the outline map of India. So ಈ ಥರ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾನ ತೊಗೋಬೇಕು. ಸೊ ಇಲ್ಲಿ ಒಂದಷ್ಟು ಬಿಟ್ಟೋಗಿದ್ದಾವೆ. ಸಂಚಿ ಇದೆ, ಆ್ಯಂಡ್ ಉಜ್ಜಯಿನಿ ಇದೆ, ಆ್ಯಂಡ್ ತಾನೇಶ್ವರ ಒಂದಿಲ್ಲ. ನೆಕ್ಸ್ಟ್ ಇನ್ನೊಂದರಲ್ಲಿ ತಾನೇಶ್ವರನ ತೋರಿಸಿದ್ದೀನಿ. ಸೊ ದೀಸ್ ಆರ್ ದ ಲೈಕ್ ದಿಸ್ ಯು ಹ್ಯಾವ್ ಟು ಮಾರ್ಕ್ ದ ಕರೆಕ್ಟ್ ಪ್ಲೇಸಸ್. ಈ ಕರೆಕ್ಟ್ ಪ್ಲೇಸಸನ್ನು ಮಾರ್ಕ್ ಮಾಡಿದರೆ ನಿಮಗೆ ಕೊಡ್ತಾರೆ ಸಂಚಿ, ಉಜ್ಜಯಿನಿ ಎಲ್ಲಿದ್ದಾವೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇನ್ನೊಂದರಲ್ಲಿ ತಾನೇಶ್ವರ ಕಾಣಿಸ್ತಾ ಇದೆ. ಇನ್ನೊಂದು ಮ್ಯಾಪ್ ಇದೆ, ಡ್ರಾ ಎನ್ ಔಟ್ಲೈನ್ ಮ್ಯಾಪ್ ಆಫ್ ಸೌತ್ ಇಂಡಿಯಾ ಆ್ಯಂಡ್ ಮಾರ್ಕ್ ದ ಫಾಲೋಯಿಂಗ್ ಪ್ಲೇಸಸ್. ನೋಡಿರಿ, ಸೌತ್ ಇಂಡಿಯಾ ಮಾರ್ಕ್ ಇದು ಮಾಡಿ ಎಲ್ಲೋರ, ತಲಕಾಡು, ತಂಜಾವೂರು ಕಾಣಬೇಕು. ಸೊ ಎಲ್ಲೋ ಇಯರ್ ಇಟ್ ಶೋಸ್ ದ ತಾನೇಶ್ವರ ಎಲ್ಲಿದೆ, ಆ್ಯಂಡ್ ಆಲ್ಸೋ ಕಳಿಂಗ ಎಲ್ಲಿದೆ, ಎಲ್ಲೋರ, ತಲಕಾಡು ಇವೆಲ್ಲ ಇದೆ. ಇದರಲ್ಲಿ ನೀವು ಒಂದಷ್ಟು ಮಾರ್ಕ್ಸನ್ನು ನಿಮ್ಮ ಟೆಕ್ಸ್ಟ್ ಬುಕ್ನ ನೋಡಿ ಮಾರ್ಕನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಈ ಒಂದು ಇದನ್ನು ಕ್ವಶನ್ಸನ್ನು 21 to 28 ಏನು ಕ್ವಶನ್ ಸಾಲ್ವ್ ಮಾಡಿದ್ದೀವೋ ಅದನ್ನು ನೀವು ನೋಡಿರಿ, ನೀವು ಬರ್ದಿರೋದು ಸರಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನು ನೀವೇ ಅಡ್ವಾನ್ಸ್ ಆಗಿ ತೀರ್ಮಾನ ಮಾಡ್ಬೋದು. ಸೊ ಮೋಸ್ಟ್ಲಿ ಸದ್ಯದಲ್ಲೇ ಬೋರ್ಡಿಂದ ಕೀ ಆನ್ಸರ್ನ ಬಿಡ್ತಾರೆ. ಆ ಕೀ ಆನ್ಸರ್ನ ಬಿಟ್ಟರೆ ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೊತೆಗೆ ನಿಮಗೆ ಆ ಬೋರ್ಡಿಂದ ಕೀ ಆನ್ಸರ್ ಬರ್ತಕ್ಕಂಥದ್ದನ್ನು ನಾವು ನಿಮಗೆ ಅಪ್ಡೇಟ್ ಮಾಡಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಂಡಿರಿ. ನಿಮಗೆ ನಾವು ಕಳಿಸಿದಾಗ ಆ ಒಂದು ನೋಟಿಫಿಕೇಷನ್ ಆನ್ ಆಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.